ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಡೈಲಿ ವ್ಲಾಗ್ ಆಗಿದೆ, ಸುಮ್ಮನೆ ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಲೈಕ್ ಇಷ್ಟು ದಿವಸ ಕಂಟೆಂಟ್ ವಿಡಿಯೋ ಮಾಡೋಣ ಅಂತ ಐಡಿಯಾ ಇದೆ, ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಮಾಡೋಕ್ಕೆ. ಪಿಂಕ್ ಫುಡ್ ಚಾಲೆಂಜ್ ನೆಕ್ಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಸ್ವಲ್ಪ ಒಂದು ಐಟಮ್ ತರಿಸ್ತಾ ಇದೆ, ಅದಕ್ಕೋಸ್ಕರ ನಾನು ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವತ್ತು ಹಂಗೆ ಒಂದು ಸ್ವಲ್ಪ ಏನಾದ್ರು ರೆಸಿಪೀಸ್ ತೋರಿಸೋಣ, ಇವತ್ತು ನನ್ನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ ಅಂತ ಸುಮ್ಮನೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಿಸಿಗಿಟ್ಟಿದ್ದೀನಿ ಆ್ಯಂಡ್ ಅನ್ನ ಆಗ್ತಿದೆ. ನೀರೇನಕ್ಕೆ ಬಿಸಿಗಿಟ್ಟಿದ್ದೀನಿ ಅಂದರೆ ಸೋಯಾದಲ್ಲಿ ನಾನು ಕಬಾಬ್ ಮಾಡ್ತಾ ಇದ್ದೀನಿ. ಸೊ ಆ ರೆಸಿಪಿನ ಮೇ ಬಿ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ. ಇಲ್ಲಿ ಜಸ್ಟ್ ಹಾಗೆ ಹೇಳ್ತೀನಿ ಏನೇನಾಗದೆ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಶಾರ್ಟ್ಸ್ಗೂ ಒಂದು ವಿಡಿಯೋ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಈಗ ಅದು ಇದಾಗಲಿ, ಸೊ ಇಲ್ಲ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್. ನಾನು ಸೋಯಾನ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಬಿಟ್ಟು ಆಮೇಲೆ ನೀರೆಲ್ಲ ಹಿಂಡ್ಕೊಂಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಕೊಂಡೆ. ಅದಾದಮೇಲೆ ಇದಕ್ಕೆ ನಾನು ಉಪ್ಪು, ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಸೊ ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಕಬಾಬ್ ಥರ ಮಾಡೋಕ್ಕೆ ಹೋದೆ, ಅದು ಯಾಕೋ ಆಗಲಿಲ್ಲ. ಸೊ ನಾನು ಪ್ಯಾಟಿ ಥರ ಲೈಕ್ ಶೀ ಕಬಾಬ್ ಅಂತ ಏನು ಅಂತಾರಲ್ಲ, ಸೊ ಆ ಥರ ಮಾಡಿಕೊಂಡೆ. ಟೇಸ್ಟ್ ಓಕೆ ಆಗಿತ್ತು. ನಾನು ಸ್ವಲ್ಪ ಇದು ಓಪನ್ ಆಗ್ತಾಯಿತ್ತು ನಾನು ಆಯಿಲಲ್ಲಿ ಇದು ಮಾಡಬೇಕಾದ್ರೆ. ಸೊ ಇಟ್ ವಾಸ್ ಲೈಕ್ 9/10 ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ಟೇಸ್ಟ್ ಹೆಂಗೆ ಬಂದಿದೆ ಅಂತ, ಬಿಕಾಸ್ ಉಪ್ಪು ಕಡಿಮೆ ಆಗಿತ್ತು. ಲಾಸ್ಟಲ್ಲಿ 4 ಏನು ಹಾಕಿದ್ದೀನಿ, ಅದಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಬಿಟ್ಟು ಮಾಡಿದೆ, ಬಟ್ ಎಲ್ಲ ಹಿಂಗೆ ಬಿಡ್ಕೊಳ್ತಿದೆ. ಆ ಕಡೆ ನನ್ನ ತಂಗಿ ಎಗ್ ಫ್ರೈ ಮಾಡ್ತಾ ಇದ್ದಾಳೆ. ಸೊ ಇವತ್ತು ಇದು ನಮ್ಮ ಲಂಚ್. ಇದೆ ನೋಡಿ, ಊಟ ಎಲ್ಲ ಮುಗಿಸಿ ನಾನು ರೂಮ್ ಕ್ಲೀನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಬಿಕಾಸ್ ಆಲ್ರೆಡಿ 15 ಡೇಸ್ ಆಗಿತ್ತು ನಾನು ರೂಮೇ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸೊ ಐ ಸ್ಟಾರ್ಟೆಡ್ ಕ್ಲೀನಿಂಗ್ ಮೈ ರೂಮ್. ಹಂಗೆ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನಕ್ಕೆ ಹೋಗಿ ಬಂದು ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ಮಲ್ಕೊಳ್ಳೋಣ ಅಂತ ನಾನು ರೂಮ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ವೇಸ್ ಹಿಂಗೆ ಹೊಡಿತಿದೆ, ಸಡನ್ನಾಗಿ ಇದಾಯಿತು, ಕೆಳಗಡೆ ಬರ್ತಾ ಇದೆ. ಆ್ಯಕ್ಚುಲಿ ಏನಾಯಿತು ಅಂದರೆ ಅಡುಗೆ ಮಾಡ್ತಿರ್ಬೇಕಾದ್ರೆ ಮಧ್ಯಾಹ್ನ ಏನಾಯಿತು ಅಂದರೆ ಶಾರ್ಟ್ಸಿಗೆ ಅಂತ ಶೂಟ್ ಮಾಡ್ತಿದ್ದೆ, ಬಟ್ ಆ ರೆಸಿಪಿನೂ ತುಂಬ ಕಾಂಪ್ಲಿಕೇಟೆಡ್ ಆಗಿತ್ತು. ಆ ಸೋಯಾ ಚಂಕ್ಸ್ನ ನಾನು ರುಬ್ಬಿಟ್ಟು ಅದನ್ನ ನೀಟಾಗಿ ಒಂದು ರೌಂಡ್ ಮಾಡಿಬಿಟ್ಟು ಮತ್ತೆ ಕರಿಬೇಕಾದೆಲ್ಲ ಓಪನ್ ಆಗ್ತಾಯಿತ್ತು. ಆಮೇಲೆ ಮತ್ತೆ ಅದನ್ನು ಪ್ಯಾಟಿ ಥರ ಮಾಡಿ ಕಷ್ಟಪಟ್ಟು ಅದನ್ನು ಕುಕ್ಕಿನ ಊಟ ತಿನ್ನೋಷ್ಟು ಸಾಕೋಯ್ತು. ಸೊ ನಾನು ಬ್ಲಾಗೇ ಕಂಟಿನ್ಯೂ ಮಾಡೇ ಇಲ್ಲ. ಊಟ ಮಾಡಿ ಸ್ನಾನ ಮಾಡಿಕೊಂಡು ರೂಮ್ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು 4 ಗಂಟೆ 4:15 ಆಗೇ ಆಯಿತು. ಸೊ ಇವತ್ತು ಟೀ ಕುಡಿದು ಮೇಲ್ಗಡೆ ಬಂದ್ವಿ. ಆ್ಯಂಡ್ ಹಂಗೆ ಸಂಜೆ ಹೊರಗಡೆ ಹೋಗ್ಬೇಕು ಊಟಕ್ಕೆ, ಕೌಸ್ತುಭಾಗ ಹೋಗ್ತೀವಿ. ಆ್ಯಂಡ್ ಐ ಥಿಂಕ್ ನಾಳೆನೂ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಬಿಕಾಸ್ ಇವತ್ತೇನು ಜಾಸ್ತಿ ಮಾಡಿಲ್ಲ. ಸೊ ನಾಳೆ ಆ್ಯಂಡ್ ನಾಡಿದ್ದು ಸಂಡೇನೂ ಮೇ ಬಿ ಕಂಟಿನ್ಯೂ ಮಾಡ್ತೀನಿ ಅನಿಸುತ್ತೆ. ಐ ಡೋಂಟ್ ನೋ, ಲೆಟ್ಸ್ ಸಿ ಏನೇನು ನಡೆಯುತ್ತೆ, ಹಂಗೆ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಚೆನ್ನಾಗಿ ಬಿಸಿಲು ಹೊಡಿದಿದೆ. ಈ ಈವ್ನಿಂಗ್ ಬಿಸಿಲಲ್ಲಿ ತಲೆ ಒಣಸ್ಕೊಳಕ್ಕಾಗಲ್ಲ, ಬಟ್ ಅಂದು ಅರ್ಧಂಬರ್ಧ ಒಣಗಿದೆ, ಒಣಗಿಸ್ಕೊತಾ ಇದ್ದೀನಿ. ಕೂಲಿ ಹೆಂಗೆ ಕಾಣುತ್ತೆ ಐ ಡೋಂಟ್ ನೋ. ಫೋನ್ ಇಟ್ಕೊಳ್ಳೋದು ಹೇಗೆ? ಸೊ ಗೈಸ್ ಏನಾಯಿತು ಅಂದರೆ ರೆಡಿ ಆಗಿಬಿಟ್ಟು ವಿಡಿಯೋ ಮಾಡೋಕ್ಕೆ ಬಂದೆ. ಬಿಕಾಸ್ ಸನ್ಲೈಟಲ್ಲಿ ಕೂದಲು ಸ್ಲೋಮೋ ತೆಕ್ಕೊತಾ ಇದೆ. ಡೈಲ್ಯೂಸ್ ಬಟ್ಟೆನೇ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದಕ್ಕೆ ಒಂದು ಟಾಪ್ ಒಂದು ಪ್ಯಾಂಟ್ ಹಾಕ್ಕೊಂಡು ಬಂದೆ, ಲೈಕ್ ಒಂದು ಚೆನ್ನಾಗಿರೋ ವಿಡಿಯೋ ಬರುತ್ತೆ ಅಂತ. ಸೊ ಬನ್ನಿ ಮಾಡೋಣ ವಿಡಿಯೋ, ಶಾರ್ಟ್ಸ್ಗೆ ಹಾಕ್ತೀನಿ. ಇವಾಗ ನಾನು ನನ್ನ ತಂಗಿ ಊಟ ಮಾಡೋಕ್ಕೆ ಕೌಸ್ತುಭಾಗೆ ಗೋಯಿಂಗ್, ಬಿಕಾಸ್ ಬೋರ್ ಆಗಿಬಿಡಿದೆ ಮನೆ ಊಟ ತಿನ್ನೋ ಮಾಡ್ಕೊಂಡು ತಿನ್ನೋದು ಯಾವುದು ಅಂತ ನಾನು ನನ್ನ ತಂಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಲೆಟ್ಸ್ ಗೋ. ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ಲೆಟ್ಸ್ ಗೋ. ಬರ್ತನೇ ಇಲ್ಲ ಅವರಿಗೆ ನಾಲ್ಕು ಸಾಕ, ಯಾಕೋ ಬರ್ತಾನೆ ಇಲ್ಲ. ಲೆಟ್ಸ್
ಈಗ ನಮ್ಮ ಅಮ್ಮಂಗೆ ಪಾರ್ಸಲ್ ತೊಗೊಂಡು ನೂಡಲ್ಸು ಹೊರಡ್ತಾ ಇದ್ದೀವಿ. ಆ್ಯಂಡ್ ಐ ಥಿಂಕ್ ಇನ್ನು ಬ್ಲಾಗ್ ನಾನು ನಾಳೆನೇ ಕಂಟಿನ್ಯೂ ಮಾಡೋದು. ಸೊ ಸಿ ಟುಮಾರೋ. ಹೇ ಗಾಯ್ಸ್, ಇವತ್ತು ಸಂಡೇ ಮಾರ್ನಿಂಗ್ ಆ್ಯಂಡ್ ಸ್ಯಾಟರ್ಡೇ ನಾನೇನು ಬ್ಲಾಗ್ ಮಾಡೋಕ್ಕಿಲ್ಲ ಬಿಕಾಸ್ ಫ್ಯಾಮಿಲಿ ಎಮರ್ಜೆನ್ಸಿ ಇತ್ತು, ಓದಲಿರಲಿಲ್ಲ. ಸೊ ಐ ಡಿಂಟ್ ಬ್ಲಾಗ್ ಎನಿಥಿಂಗ್. ಆ್ಯಂಡ್ ಇವತ್ತು ಸಂಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೈಡೇ ಬ್ಲಾಗ್ನ. ಆ್ಯಂಡ್ ಇದು ವೀಕೆಂಡ್ ಬ್ಲಾಗೇ ಆಗಿದೆ ಆಲ್ಮೋಸ್ಟ್. ಸೊ ಇವಾಗ ಚಿಕನ್ ಮಾಡಬೇಕು. ಸಂಡೇ ಅಂದರೆ ನಾನ್ ವೆಜ್ ಡೇ. ಚಿಕನ್ ಮಾಡೋಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಎಲ್ಲರೂ ಶಾರ್ಟ್ಸಿಗೆ ಹಾಕ್ತೀನಿ, ರೆಸಿಪಿ ಇಲ್ಲಿಗೆ ಹಾಕಲ್ಲ. ಸೊ ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ಇವತ್ತೇನು ಅಷ್ಟೊಂದು ಪ್ಲ್ಯಾನ್ಸ್ ಆ್ಯಕ್ಚುಲಿ ಸ್ವಲ್ಪ ಅದು ನೀರು ಸೀಕ್ಕೊಳ್ಳಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸ್ವಲ್ಪ ಡ್ರೈ ಥರ ಆಗಲಿ ಅಂತ ಆಗಿದೆ ಆ್ಯಕ್ಚುಲಿ. ಸಾಕು, ಇಷ್ಟೇ ಆದ ಗ್ರೇವಿ ಇರಲಿ. ಏನಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಆಗಿಬಿಟ್ಟಿದೆ. ನಮ್ಮಮ್ಮ ಬೈದ್ಬಿಡುತ್ತೆ. ನಿಂಬೆ ಹುಳಿ ಹಾಕಿದ್ದೀನಿ ಬಟ್ ಖಾರ ಇದೆ, ಖಾರ. ಸೊ ಮೈ ಚಿಕನ್ ಇಸ್ ರೆಡಿ. ಟೇಸ್ಟ್ ಮಾಡೋಣ ಇನ್ನೊಂದ್ಸತಿ. ಸ್ವಲ್ಪ ಖಾರ ಇದೆ ಬಟ್ ಮ್ಯಾನೇಜಬಲ್. ನಮ್ಮಮ್ಮ ಖಾರ ಆಗ್ಬೋದೇನೋ. ಸೊ ಇವಾಗ ತಿಳಿಸಾರು ಮಾಡಬೇಕು. ನಮ್ಮಮ್ಮಂಗೆ ಬೇಳೆ ತಿಳಿಸಾರು ಬೇಕು. ಬೇಳೆ ತಿಳಿಸಾರ ಮಾಡಿರೋದು ಇವತ್ತು? ಓ ಇಲ್ಲ, ತಿಳಿಸಾರೇ ಮಾಡಬೇಕು. ಸೊ ಇಲ್ಲಿ ಟೊಮೆಟೊನ ಕಿಚ್ಕೊಳ್ಳೋಣ ಬನ್ನಿ. ನಮ್ಮ ಮನೇಲಿ ಸಂಡೇ ಹೊತ್ತು ನಾನ್ ವೆಜ್ ಸೈಡ್ ಥರ ಏನಾರ ಮಾಡಬೇಕಾದ್ರೆ ತಿಳಿಸಾರು ಕಂಪಲ್ಸರಿ ಆಗಿರುತ್ತೆ. ಆ್ಯಂಡ್ ನಮ್ಮ ಚಿಕನ್ ಹಿಂಗಿದೆ. ಲಾಸ್ಟಲ್ಲಿ ಈರುಳ್ಳಿ ಕದ್ಬಿಟ್ಟು ಹಾಕಿದ್ದೀನಿ, ಹಿಂಗಾಗಿದೆ. ಆ್ಯಂಡ್ ಅನ್ನ ತಿಳಿಸೋದು. ಮೈ ಲಾಂಚ್ ಇಸ್ ರೆಡಿ. ಮಧ್ಯಾಹ್ನ ಊಟ ಮಾಡಿ ಚೆನ್ನಾಗಿ ನಿದ್ದೆ ಹೊಡ್ಬಿಟ್ಟಿದೆ. ಸೊ ಅದಾದಮೇಲೆ ಸಂಜೆ ಟೀ ಬಿಸಿ ಮಾಡಿಕೊಂಡು ಹಂಗೆ ನನ್ನ ಆನ್ಲೈನ್ ಬಿಸ್ನೆಸ್ನ ಸ್ವಲ್ಪ ಕಸ್ಟಮರ್ಸ್ ಎಂಕ್ವೈರೀಸ್ನೆಲ್ಲ ನೋಡ್ತಾ ಇದ್ದೆ. ಸೊ ಸನ್ಲೈಟ್ ಕೂಡ ಚೆನ್ನಾಗಿ ಹೊಡಿತಾ ಇತ್ತು ಹಾಲ್ಗೆ ಇವತ್ತು ಸಂಜೆ. ಸೊ ಈ ವ್ಲಾಗ್ನ ನಾನು ಇವತ್ತೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐನೋ ಇದು ತುಂಬಾ ಪುಟ್ಟು ವ್ಲಾಗ್ ಆಯಿತು ಅನ್ಸುತ್ತೆ. ಆ್ಯಂಡ್ ಏನೂ ನಾನು ಮಾಡಿಲ್ಲ. ಸೊ ಬ್ಯುಸಿಯಾಗಿದೆ. ಆ್ಯಂಡ್ ಲೈಕ್ ಕಂಟೆಂಟ್ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಅದೂ ಆಗ್ತಾ ಇಲ್ಲ. ಲೈಕ್ ಏನು ಕಂಟೆಂಟ್ ಕೊಡಬೇಕು, ಏನು ಮಾಡಬೇಕು ಅಂತ ನನಗೆ ಸ್ವಲ್ಪ ಬ್ರೈನ್ ಪ್ರೊಸೆಸ್ ಆಗ್ತಾ ಇಲ್ಲ. ಸೊ ಈಗ ಒಂದೆರಡು ಇದೆ ಐಡಿಯಾ. ಅದು ನೆಕ್ಸ್ಟ್ ವೀಕಿಗೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಬ್ಯುಸಿಯಾಗಿದೆ ಮನೆಯಲ್ಲೆಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ.